السلام عليكم ورحمة الله تعالى وبركاته. بسم الله والحمد لله والصلاة والسلام على أشرف المرسلين وعلى آله وصحبه أجمعين أما بعد. ಗೌರವಾನ್ವಿತರೇ, ಸುನ್ನಿಗಳು ಮತ್ತು ಬಿದಯಿಗಳು ಪರಸ್ಪರ ತರ್ಕದಲ್ಲಿರುವಂತಹ ಒಂದು ವಿಷಯವಾಗಿದೆ ತರಾವಿಹ್ ಉಂಟೆ ಎಂಬುದು. ಹಾಗಾದರೆ ಇಸ್ಲಾಮಿನಲ್ಲಿ ಯಾವುದೇ ಒಂದು ಕರ್ಮವು ಅದು ಆಚಾರವೋ ಅಲ್ಲ ಅನಾಚಾರವೋ ಎಂದು ತೀರ್ಮಾನಿಸುವುದು ಅದು ಸುನ್ನಿಗಳು ಬಿದಯಿಗಳು ನೀಡಿದ ಹೇಳಿಕೆಯಿಂದ ಅಲ್ಲ, ಹೊರತು ಇಸ್ಲಾಮಿನ ಚತುರ್ಪ್ರಮಾಣಗಳಾದ ಕುರ್ಆನ್, ಹದೀಸ್, ಇಜ್ಮಾ, ಕಿಯಾಸ್ ಈ ನಾಲ್ಕರಲ್ಲಿ ಯಾವುದಾದರೊಂದರಲ್ಲಿ ಸಾಬೀತಾಗಿರಬೇಕು. ಹಾಗಾದರೆ ಈ ಇಸ್ಲಾಮಿನಲ್ಲಿ ತರಾವೀಹ್ ನಮಾಜ್ ಎಂಬುದು ಅದು ಆಚಾರವೇ ಎಂಬ ವಿಚಾರವನ್ನು ತೆಗೆದು ನೋಡುವುದಾದರೆ ಬಹುಮಾನ್ಯರಾದ ಇಮಾಮ್ ಬುಖಾರಿ ರದಿಯಲ್ಲಾಹು ಅನ್ಹು ರವರು ವರದಿ ಮಾಡಿದಂತಹ ಹದೀಸಿಗೊಮ್ಮೆ ಕಣ್ಣೋಡಿಸಿ ನೋಡಿದಾಗ ಅನ್ ಅಬಿ ಹುರೈರತ ರದಿಯಲ್ಲಾಹು ಅನ್ಹು ಮನ್ ಕಾಮ ರಮದಾನ ಈಮಾನಂ ವಹ್ತಿಸಾಬನ್ ಗುಫಿರ ಲಹು ಮಾ ತಕದ್ದಮ ಮಿನ್ ದಂಬಿಹಿ. ಯಾರಾದರೊಬ್ಬರು ಅಲ್ಲಾಹನ ಬಳಿ ಪ್ರತಿಫಲವನ್ನು ಆಗ್ರಹಿಸಿ ರಮದಾನ್ ತಿಂಗಳ ರಾತ್ರಿಗಳಲ್ಲಿ ತರಾವಿಹ್ ನಮಾಜನ್ನು ನಿರ್ವಹಿಸಿದರೆ ಅವನ ಕಳೆದು ಹೋದ ಎಲ್ಲಾ ಪಾಪಗಳನ್ನು ಅಲ್ಲಾಹನು ಮನ್ನಿಸುತ್ತಾನೆ. ಈ ಹದೀಸನ್ನು ವ್ಯಾಖ್ಯಾನಿಸುತ್ತಾ ಇಮಾಮ್ ನವವಿ ರದಿಯಲ್ಲಾಹು ಅನ್ಹು ಅವರು ಹೇಳುತ್ತಾರೆ, ವಲ್ ಮುರಾದು ಬಿಕಿಯಾಮಿ ರಮದಾನ ಸಲಾತು ತರಾವೀಹ್. ಇಲ್ಲಿ ಕಿಯಾಮ್ ಎಂಬುದರ ತಾತ್ಪರ್ಯ ಅದು ಸಲಾತು ತರಾವೀಹ್ ನಮಾಜ್ ಆಗಿದೆ ಎಂದು ತನ್ನ ಶರಹುಲ್ ಮುಸ್ಲಿಮಿನ 3ನೇ ಸಂಪುಟ 10ನೇ ಪುಟದಲ್ಲಿ ಬಹಳ ಸ್ಪಷ್ಟವಾಗಿ ಸ್ಪಷ್ಟೀಕರಿಸುತ್ತಾರೆ. ಹಾಗಾದರೆ ಇಸ್ಲಾಮಿನಲ್ಲಿ ತರಾವೀಹ್ ನಮಾಜ್ ಎಂಬುದು ಅದು ಆಚಾರವಾಗಿದೆ, ಅದು ಪುಣ್ಯಕರ್ಮವಾಗಿದೆ ಎಂದು ಇಸ್ಲಾಮಿನ 2ನೇ ಆಧಾರ ಸ್ತಂಭವಾದ ಹದೀಸಿನ ಮೂಲಕ ನಮಗೆ ದೃಢಪಡಿಸಲಾಯಿತು. ಇನ್ನು ಇಮಾಮರುಗಳ ವೀಕ್ಷಣೆಯಾದ ಇಜ್ಮಾಯಿಗೊಮ್ಮೆ ಕಣ್ಣೋಡಿಸಿ ನೋಡುವುದಾದರೆ ಬಹುಮಾನ್ಯರಾದ ಇಮಾಮ್ ಶಾಫಿഈ ರದಿಯಲ್ಲಾಹು ಅನ್ಹು ಅವರು ಹೇಳುತ್ತಾರೆ, ಸಲಾತು التراويح 20 ركعة ب10 تسليمات وبه قال أبو حنيفة رضي الله عنه وأحمد رضي الله عنه لما روي أن النبي صلى الله عليه وسلم بالناس 20 ركعة. ಇಮಾಮ್ ಶಾಫಿഈ ರದಿಯಲ್ಲಾಹು ಅನ್ಹು ಅವರು ವಿವರಿಸುತ್ತಾರೆ, ಖಂಡಿತವಾಗಿಯೂ ಕೂಡ ರಮದಾನ್ ತಿಂಗಳ ರಾತ್ರಿಗಳಲ್ಲಿ ನಿರ್ವಹಿಸುವಂತಹ ತರಾವೀಹ್ ನಮಾಜ್ ಅದು 20 ರಕಾತ್ ಆಗಿದೆ ಎಂದು ಮಾತ್ರವಲ್ಲ, ಬಹುಮಾನ್ಯರಾದ ಅಬೂ ಹನೀಫಾ ರದಿಯಲ್ಲಾಹು ಅನ್ಹು ರವರು ಬಹುಮಾನ್ಯರಾದ ಅಹ್ಮದ್ ರದಿಯಲ್ಲಾಹು ಅನ್ಹು ರವರು ಇದೇ ಅಭಿಪ್ರಾಯದವರಾಗಿದ್ದಾರೆ. ಕಾರಣ ಬಹುಮಾನ್ಯರಾದ ಪ್ರವಾದಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಅವರು ಸ್ವಹಾಬಿಗಳೊಂದಿಗೆ 20 ರಕಾತ್ ತರಾವೀಹ್ ನಮಾಜ್ ಅನ್ನು ನಿರ್ವಹಿಸಿದ್ದರು. ಮಾತ್ರವಲ್ಲ, ಬಹುಮಾನ್ಯರಾದ ಅಬೂ ಶೈಬಾ ರದಿಯಲ್ಲಾಹು ಅನ್ಹು ರವರು ಹೇಳುತ್ತಾರೆ, ಇನ್ನ ಉಮರ್ ಇಬ್ನ್ ಅಲ್ ಖತ್ತಾಬ್ ರದಿಯಲ್ಲಾಹು ಅನ್ಹು ಅಮರ ರಜುಲನ್ ಯುಸಲ್ಲಿ ಬಿಹಿ 20 ರಕಾತ. ಬಹುಮಾನ್ಯರಾದ ಉಮರ್ ಇಬ್ನ್ ಅಲ್ ಖತ್ತಾಬ್ ರದಿಯಲ್ಲಾಹು ಅನ್ಹು ರವರು ಓರ್ವ ಯುವಕನೊಂದಿಗೆ ತರಾವೀಹ್ ನಮಾಜ್ ಅನ್ನು 20 ರಕಾತ್ ಆಗಿ ನಿರ್ವಹಿಸಬೇಕೆಂದು ಆಜ್ಞಾಪಿಸಿದ್ದರು. ಮುಗಿದಿಲ್ಲ, ಇನ್ನು ಬಹುಮಾನ್ಯರಾದ ಇಮಾಮ್ ನವವಿ ರದಿಯಲ್ಲಾಹು ಅನ್ಹು ರವರು ಹೇಳುತ್ತಾರೆ, ಇನ್ನಮಾ 20 ರಕಾತನ್ ಬಿ10 ತಸ್ಲೀಮಾತಿನ್. ಖಂಡಿತವಾಗಿಯೂ ಕೂಡ ರಮದಾನ್ ತಿಂಗಳ ರಾತ್ರಿಗಳಲ್ಲಿ ನಿರ್ವಹಿಸುವಂತಹ ತರಾವೀಹ್ ನಮಾಜ್ ಅದು 20 ರಕಾತ್ ಆಗಿದೆ, 10 ಸಲಾಮಿನ 20 ರಕಾತ್ ಎಂದು ತನ್ನ ಶರಹುಲ್ ಮುಸ್ಲಿಮಿನ 4ನೇ ಸಂಪುಟ 38ನೇ ಪುಟದಲ್ಲಿ ಅತ್ಯಂತ ಸ್ಪಷ್ಟವಾಗಿ ಉಲ್ಲೇಖಿಸುತ್ತಾರೆ. ಹಾಗಾದರೆ ನಮಗೆ ಇಮಾಮರುಗಳ ಪುರಾವೆಯಾದಂತಹ ಇಜ್ಮಾಯಿನ ಮೂಲಕ ಸಲಾತು ತರಾವೀಹ್ ಅದು ಆಚಾರವಾಗಿದೆ ಎಂದು, ಅದು ಪುಣ್ಯಕರ್ಮವಾಗಿದೆ ಎಂದು ಬಹಳ ಸ್ಪಷ್ಟವಾಗಿ ವಿವರಿಸಲಾಯಿತು. ಹಾಗಾದರೆ ಇನ್ನು ಇದು ಇಸ್ಲಾಮಿನಲ್ಲಿ ತರಾವೀಹ್ ನಮಾಜ್ ಎಂಬುದು ಅದು ಅನಾಚಾರವಾಗಿದೆ, ಅದು ಪುಣ್ಯಕರ್ಮವಲ್ಲ ಎಂದು ಗೋರ್ಗರೆಯುವಂತಹ ನೂತನವಾದಿಗಳೊಂದಿಗೆ ಅಲ್ಲಾಹನ ಪರಿಶುದ್ಧವಾದ ಕುರ್ಆನಿನಲ್ಲಿ ಹೇಳುತ್ತಾನೆ, ವಮನ್ ಯುಶಾಕಿರ್ ರಸೂಲ ومن يشاقق الرسول من بعد ما تبين له الهدى ويتبع غير سبيل المؤمنين نوليه ما تولى ونسله جهنم وساءت مصيرا. ಖಂಡಿತವಾಗಿಯೂ ಹದೀಸಿನ ಮೂಲಕವೂ ಅದೇ ರೀತಿ ಇಜ್ಮಾಯಿನ ಮೂಲಕವೂ ಸಾಬೀತಾದಂತಹ ಒಂದು ಕಾರ್ಯವನ್ನು ಅಲ್ಲ, ಅದು ಅನಾಚಾರವಾಗಿದೆ, ಅದು ಪುಣ್ಯಕರ್ಮವಲ್ಲ, ಅದು ಇಸ್ಲಾಮಿನ ಶರೀಅತ್ತಿಗೆ ವಿರುದ್ಧವಾಗಿದೆ ಎಂದು ಬಿಂಬಿಸುವಂತಹ ನೂತನವಾದಿಗಳೇ
ನಿಮ್ಮನ್ನು ಅತಿ ಕಠೋರವಾದ ನರಕಾಗ್ನಿಗೆ ತಳ್ಳಲ್ಪಡಲಾಗುತ್ತದೆ ಎಂಬ ಕುರ್ಆನಿನ ತಾಕೀತಿನೊಂದಿಗೆ ನಿಮ್ಮ ಸರ್ವವಿಧ ಸುಳ್ಳು ಟೊಳ್ಳು ಪೊಳ್ಳು ವಾದಗಳನ್ನು ಈ ಅಲ್ ಮುರಾಫಗಾದ ಮಣ್ಣಿನಲ್ಲಿ ಮುಕ್ಕರಿಸುತ್ತಾ ಮಾತುಗಳಿಗೆ ವಿರಾಮ. ವಆಖಿರು ದಅವಾನಾ ಅನಿಲ್ ಹಮ್ದುಲಿಲ್ಲಾಹಿ ರಬ್ಬಿಲ್ ಆಲಮೀನ್. ವಸ್ಸಲಾಮು ಅಲೈಕುಂ ವರಹ್ಮತುಲ್ಲಾಹಿ ವಬರಕಾತುಹು.